ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜೆ. ಹೇಗಿದ್ದೀರಾ ಎಲ್ಲರೂ? ಸಕ್ಕತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ಪುಸ್ತಕ ಪರಿಚಯ ಯಾವುದು ಅನ್ನೋದಾದರೆ ಅನಂತ್ ಕುಣಿಗಲ್ ಅವರು ಬರೆದಿರತಕ್ಕಂತಹ ಇರುವುದೊಂದೇ ಬದುಕು. ಈ ಒಂದು ಕೃತಿಯು ಜೀವನದ ನಿಜವಾದ ಅರ್ಥವನ್ನು ಮತ್ತು ಇವಾಗಿನ ಜನ್ರೇಷನಲ್ಲಿ ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಏನೆಲ್ಲ ನಮ್ಮ ಸುತ್ತಮುತ್ತ ಆಗು ಹೋಗುಗಳಿದೆ ಅದನ್ನು ಆಧಾರವಾಗಿಟ್ಟುಕೊಂಡು ಯಥಾವತ್ತಾಗಿ ಬರೆದಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಕೃತಿ, ಓದಲೇಬೇಕಾದಂತಹ ಕೃತಿ ಅಂತ ಹೇಳಿದರೂ ತಪ್ಪಾಗಲ್ಲ. ಯಾಕಂದರೆ ಅಷ್ಟೊಂದು ಸೊಗಸಾಗಿ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಆಧರಿಸಿಕೊಂಡು ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂತಲೇ ಹೇಳಬಹುದು. ಅದ್ಭುತವಾಗಿ ಓದಿಸಿಕೊಂಡು ಹೋಗುವಂತಹ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಕೃತಿ ಇದಾಗಿದೆ ಅಂತ ಕೂಡ ಹೇಳಿದರೂ ತಪ್ಪಾಗಲ್ಲ. ಯಾಕಂದರೆ ಸರಳ ಬರವಣಿಗೆಯಿಂದ ಓದುಗರ ಮನಸ್ಸನ್ನು ಓದಿಸಿಕೊಂಡು ಹೋಗುವಂತಹ ಕೃತಿ ಇದಾಗಿದೆ ಅಂತಲೇ ಹೇಳಬಹುದು. ಈ ಒಂದು ಕೃತಿಯು ಜೀವನದ ನಿಜವಾದ ಅರ್ಥ ಮತ್ತು ಇಂದಿನ ದಿನಮಾನಗಳಲ್ಲಿ ಏನೆಲ್ಲ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಮತ್ತು ಕಣ್ಣ ಮುಂದೆ ನಡೆಯುವ ಘಟನೆಗಳನ್ನು ಯಥಾ ರೀತಿಯಾಗಿ ತೋರಿಸುವುದರ ಮೂಲಕ ಜೀವನದ ಅರ್ಥವನ್ನು ಮತ್ತು ಜವಾಬ್ದಾರಿಯನ್ನು ನೆನಪಿಸುವ ಹಾಗೂ ನಮ್ಮಲ್ಲಿ ನಮ್ಮತನವನ್ನು ಮತ್ತು ಸಾಮಾಜಿಕ ಜಾಗೃತಿಯನ್ನು ಎಚ್ಚರಗೊಳಿಸುವಂತಹ ಕೃತಿ ಇದಾಗಿದೆ ಅಂತಲೇ ಹೇಳಬಹುದು. ಪುಸ್ತಕವು ಮನುಷ್ಯ ಜನ್ಮ ಎಷ್ಟು ಅಮೂಲ್ಯವಾದದ್ದು ಅದನ್ನು ಇಂದಿನ ದಿನಗಳಲ್ಲಿ ನಾವು ಬೇರೊಬ್ಬರನ್ನ ಟೀಕೆ ಮಾಡುತ್ತಲೋ ಇಲ್ಲವೋ ಬೇರೆ ಯಾವುದೋ ಅನವಶ್ಯಕ ವಿಷಯದಲ್ಲಿ ಮೂಗು ತೂರಿಸುವುದರಿಂದಲೋ ಅದರ ಮೂಲ ಉದ್ದೇಶವನ್ನೇ ಮರೆತಿರುವ ಹಾಗೆ ಆಡುತ್ತಿರುವ ನಮ್ಮತನವನ್ನು ಅಚ್ಚ ಕನ್ನಡಿಯಂತೆ ತೋರಿಸುತ್ತದೆ. ಅನಂತ್ ಕುಣಿಗಲ್ ಅವರ ಸರಳ ಬರವಣಿಗೆಯ ಶೈಲಿ, ಮನಸ್ಸಿಗೆ ಮುಟ್ಟುವಂತಹ ಮಾತುಗಳು ಮತ್ತು ಭಾವನಾತ್ಮಕ ಸಂಬಂಧಗಳ ಆಳವು ಈ ಕೃತಿಯನ್ನ ಓದುವರ ಮನಸ್ಸಲ್ಲಿ ದೀರ್ಘಕಾಲ ಉಳಿಯುವಂತೆ ಮಾಡುವುದಂತೂ ಖಚಿತ ಅಂತಾನೆ ಹೇಳಬಹುದು. ಬಾಲ್ಯದ ದಿನಗಳು ಅಂದರೆ ನಮ್ಮ ಬಾಲ್ಯದ ಹಳ್ಳಿ ಸೊಗಡಿನ ಆಟಗಳು, ಆವಾಗಿನ ತಿನಿಸುಗಳು, ಹಬ್ಬ ಹರಿದಿನಗಳು, ಮಾಡುತ್ತಿದ್ದ ತರಲೆಗಳನ್ನ ಎಲ್ಲವನ್ನೂ ಮೆಲುಕು ಹಾಕುತ್ತಾ ಇಂದು ನಾವು ಜೀವಿಸುತ್ತಿರುವ ಜೀವನಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನುವುದನ್ನ ಅತ್ಯಂತ ಸರಳ ರೀತಿಯಲ್ಲಿ ಎಲ್ಲರಿಗೂ ತಲುಪುವಂತೆ ತೋರಿಸಿದ್ದಾರೆ. ಹಾಗೆ ಕೆಲಸಕ್ಕೆ ಪೇಟೆಗೆ ಅರಸಿ ಬರುವ ಜನರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಹೇಗೆ ನಮ್ಮ ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗಿ ಮಾರ್ಪಾಡುಗೊಂಡಿದೆ ಅನ್ನುವುದನ್ನ ತೋರಿಸಿರುವ ರೀತಿಯಂತೂ ಮನಸ್ಸಿಗೆ ಮುಟ್ಟದೇ ಇರಲಾರದು. ಅಷ್ಟೊಂದು ಅದ್ಭುತವಾಗಿ ಆ ಒಂದು ಹಳ್ಳಿಯ ಸದ್ಯದ ಪರಿಸ್ಥಿತಿಯನ್ನು ಅದ್ಭುತವಾಗಿ ಈ ಒಂದು ಪುಸ್ತಕದಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳಬಹುದು. ಇಂದಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳು, ನಮ್ಮ ಜೀವನದಲ್ಲಿ ಬರುವ ಇರಿಟೇಟಿಂಗ್ ದಿನಗಳು, ಸಾಮಾನ್ಯರಿಗೆ ಬದುಕೇ ಇಲ್ವಾ, ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಈ ಕೃತಿ ನಮ್ಮಲ್ಲಿರುವ ಬಾಲ್ಯವನ್ನು ಮತ್ತು ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಏನೆಲ್ಲ ಮಾಡಬೇಕು ಅನ್ನುವುದನ್ನು ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಕನ್ನಡದಲ್ಲಿ ಒಬ್ಬರೇ ಡೇರ್ ಡೆವಿಲ್ ಪೂರ್ಣಚಂದ್ರ ತೇಜಸ್ವಿ ಮತ್ತು ನನಗೆ ಸಿಕ್ಕ ಭೈರಪ್ಪ ಬೇರೆ, ಇದೆರಡು ನಿಜಕ್ಕೂ ಅತ್ಯಂತ ಅದ್ಭುತವಾಗಿ ನನ್ನ ಮನಸ್ಸಿಗೆ ನಾಟುವಂತೆ ಮಾಡಿತು ಅಂತಲೇ ಹೇಳಬಹುದು. ಯಾಕಂದರೆ ಭೈರಪ್ಪನವರೊಟ್ಟಿಗೆ ಮಾಡಿದಂತಹ ಒಡನಾಟ ಏನಿದೆ ಅದ್ಭುತವಾಗಿ ಈ ಒಂದು ಪುಸ್ತಕದಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳಬಹುದು. ನಿಜವಾಗಿಯೂ ಹೇಳಬೇಕು ಅಂದರೆ ಎಷ್ಟೋ ಜನರ ಕನಸಾಗಿರುತ್ತೆ ಭೈರಪ್ಪನವ್ರನ್ನೊಟ್ಟಿಗೆ ಮಾತನಾಡಬೇಕು, ಅವರೊಟ್ಟಿಗೆ ಸಮಯವನ್ನು ಕಳೆಯಬೇಕು ಅನ್ನುವುದು. ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಸಮಯವನ್ನು ಈ ಒಂದು ಲೇಖಕರು ಕಳೆದಿರ್ತಕ್ಕಂತಹ ಅನುಭವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಓದುಗರ ಮನಸ್ಸಿಗೆ ಮುಟ್ಟುವಂತೆ ಈ ಒಂದು ಕೃತಿಯಲ್ಲಿ ತಮ್ಮ ಒಂದು ಭಾವನೆಯನ್ನು ತೋರಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಕೂಡ ಅದ್ಭುತವಾಗಿ ಹೇಳಿದ್ದಾರೆ ಅಂತಲೇ ಹೇಳಬಹುದು. ಸೊ ಆ ಎರಡು ವಿಚಾರಗಳು ನನಗೆ ತುಂಬಾ ಇಷ್ಟ ಆಗಿದ್ದು ಈ ಒಂದು ಪುಸ್ತಕದಲ್ಲಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಕೃತಿಯು ನಮ್ಮನ್ನು ನಾವು ಆತ್ಮಾವಲೋಕನೆ ಮಾಡಿಕೊಳ್ಳುವಂತೆ ಮಾಡುತ್ತದೆ. ನಮ್ಮ ಜೀವನದ ನಿಜವಾದ ಅರ್ಥವೇನು, ನಿಜವಾಗಿಯೂ ನಾವು ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ಬದುಕುತ್ತಿದ್ದೇವೆಯೇ, ಇಲ್ಲವೇ ಮಧ್ಯದಲ್ಲಿ ಬಂದು ಹೋಗುವ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳ ಹಾಗೆ ಬಂದು ಮರೆ ಆಗುತ್ತಿದ್ದೇವೆಯೇ ಅನ್ನುವ ಪ್ರಶ್ನೆಯನ್ನ ಮೂಡಿಸದೇ ಇರಲಾರದು ಅನ್ಕೊಳ್ಳಿ. ಇಂದಿನ ಯುವ ಪೀಳಿಗೆ ತಪ್ಪದೇ ಓದಲೇಬೇಕಾದ ಕೃತಿ ಇದಾಗಿದೆ ಅಂತ ಕೂಡ ಹೇಳಬಹುದು. ಯಾರೆಲ್ಲ ಓದಿಲ್ಲ ಹಿಂದೆ ಈ ಒಂದು ಪುಸ್ತಕವನ್ನ ಖರೀದಿಸಿ
ಓದಿ ತಪ್ಪದೇ ಇಷ್ಟ ಆಗುತ್ತೆ. ಈ ಒಂದು ಕೃತಿಯು ಅವ್ವ ಪಬ್ಲಿಕೇಶನ್ಸ್ ಅವರಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಈ ಒಂದು ಅವ್ವ ಪಬ್ಲಿಕೇಶನ್ಸ್ ಬಂದು ಸ್ವಂತ ಅನಂತ್ ಕುಣಿಗಲ್ ಅವರದ್ದೇ ಆಗಿರುತ್ತೆ. ಈ ಒಂದು ಪುಸ್ತಕವನ್ನು ಖರೀದಿಸಲು ಅವರ ಒಂದು ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತೆ. ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಈ ಒಂದು ಪುಸ್ತಕವನ್ನು ನೀವು ಖರೀದಿಸಬಹುದು. ನಾನು ಆವಾಗಲೇ ಹೇಳಿದಂಗೆ ಯಾರಿಗೆಲ್ಲ ಜೀವನದ ನಿಜವಾದ ಅರ್ಥ ಮತ್ತು ಇಂದಿನ ದಿನಮಾನಗಳಲ್ಲಿ ನಡೀತಿರ್ತಕ್ಕಂಥ ಟ್ರೆಂಡ್ಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಈ ಒಂದು ಪುಸ್ತಕವನ್ನು ತಪ್ಪದೇ ಓದಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಪುಟಗಳ ತಿರುವಿನಲ್ಲೂ ಕೂಡ ನಿಮಗೆ ಒಂದು ಹೊಸದಾದಂಥ ವಿಷಯಗಳನ್ನು ತಿಳಿದುಕೊಳ್ಳುವ ಅವಕಾಶ ಸಿಗುತ್ತೆ ಈ ಒಂದು ಕೃತಿಯಿಂದ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಆದಷ್ಟು ಬೇಗ ಈ ಒಂದು ಪುಸ್ತಕವನ್ನು ಖರೀದಿಸಿ ಓದಿದ ನಂತರ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಲೇಖಕರೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಕನ್ನಡವನ್ನು ಬೆಳೆಸೋಣ, ಕನ್ನಡದ ಸಾಹಿತ್ಯವನ್ನು ಉತ್ತುಂಗದ ಮಟ್ಟಕ್ಕೆ ಏರಿಸೋಣ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಆಗಿರುತ್ತೆ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಮೊಬೈಲ್ನ ಗೀಳಿಗೆ ಬಿದ್ದಿರ್ತಕ್ಕಂತಹ ಎಲ್ಲ ಜನರನ್ನು ಮತ್ತೆ ಪುಸ್ತಕದತ್ತ ಸೆಳೆಯುವ ಒಂದು ಚಿಕ್ಕದಾದ ಸಾಹಸವನ್ನು ಮಾಡೋಣ ಎಲ್ಲರೂ ಸೇರಿಕೊಂಡು. ಮುಂದೊಂದು ದಿನದಲ್ಲಿ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಉತ್ತುಂಗ ಮಟ್ಟಕ್ಕೆ ಬೆಳೆಸೋಣ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಸೊ ಹಾಗಾಗಿ ಕನ್ನಡ ಪುಸ್ತಕಗಳನ್ನು ಹೆಚ್ಚಾಗಿ ಓದಿ ಕನ್ನಡಕ್ಕೆ ಹೆಚ್ಚಿನ ಬೆಂಬಲವನ್ನು ತೋರಿಸಿ ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಂಡು ಕೇಳುತ್ತಾ ಇದ್ದೇನೆ. ಈ ಒಂದು ಪುಸ್ತಕವನ್ನು ಕೇವಲ ಅಧಿಕೃತ ಮಳಿಗೆಗಳಿಂದ ಮಾತ್ರ ಖರೀದಿಸಿ, ಬೇರೆಲ್ಲೂ ಆನ್ಲೈನಲ್ಲಿ ಆ ಥರ ಖರೀದಿಸಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಖರೀದಿಸಿದ್ರು ಕೂಡ ಅಧಿಕೃತ ಮಳಿಗೆಯವರು ಏನೋ ಆನ್ಲೈನಲ್ಲಿ ಸೇವೆಯನ್ನು ಕೊಡ್ತಿದ್ದಾರೆ ಅವ್ರ ಹತ್ರ ಮಾತ್ರ ಖರೀದಿಸಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ನಮ್ಮ ಅನಂತ್ ಕುಣಿಗಲ್ ಅವರು ಬರೆದಿರ್ತಕ್ಕಂತಹ ಇರುವುದೊಂದೇ ಬದುಕು ಈ ಒಂದು ಪುಸ್ತಕದ ಸಣ್ಣ ಒಂದು ಪರಿಚಯ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಪುಸ್ತಕ ಪರಿಚಯದೊಂದಿಗೆ. ಅಲ್ಲಿವರೆಗೂ ನಗಿಸ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.